ಹಿಜಾಬ್ ವರ್ಸಸ್ ಸಮವಸ್ತ್ರ. ಶಾಲೆಗೆ 2 ದಿನ ರಜೆ. ರಾಜ್ಯದಲ್ಲಿ ಮರೆಗೆ ಸರಿದಿದ್ದ ಹಿಜಾಬ್ ವಿವಾದ ಇದೀಗ ಕೇರಳದಲ್ಲಿ ಭುಗಿಲೆದ್ದಿದೆ. ಕೊಚ್ಚಿಯ ಕ್ಯಾಥೋಲಿಕ್ ಶಾಲೆಯಲ್ಲಿ ಹಿಜಾಬ್ ವಿವಾದ ಉಂಟಾಗಿದೆ. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂದ್ರೆ ಶಾಲೆಗೆ 2 ದಿನಗಳ ಕಾಲ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ವಿವಾದದ ಬಿಸಿ ಕೊನೆಗೆ ಹೈಕೋರ್ಟ್ ಮತ್ತು ಶಿಕ್ಷಣ ಸಚಿವರ ಬಾಗಿಲನ್ನು ತಟ್ಟಿದೆ. ಘಟನೆ ನಡೆದಿರೋದು ಕೊಚ್ಚಿಯ ಎರ್ನಾಕುಲಂ ಜಿಲ್ಲೆಯ ಪಲ್ಲೂರುತಿಯ ಸೇಂಟ್ ರೀಟಾ ಪಬ್ಲಿಕ್ ಶಾಲೆಯಲ್ಲಿ. ಇತ್ತೀಚೆಗೆ ಈ ಶಾಲೆಯ ಒಬ್ಬ ಮುಸ್ಲಿಂ ವಿದ್ಯಾರ್ಥಿನಿ ಹಿಜಾಬ್ ಧರಿಸಿ ಶಾಲೆಗೆ ಬಂದಿದ್ದಾಳೆ. ಆದರೆ ಶಾಲಾ ಸಮವಸ್ತ್ರ ನೀತಿಯು ಯಾವುದೇ ಧಾರ್ಮಿಕ ಉಡುಗೆಗೆ ಅವಕಾಶ ನೀಡುವುದಿಲ್ಲ. ಹೀಗಾಗಿ ಶಾಲಾ ಆಡಳಿತ ಮಂಡಳಿ ಸಮವಸ್ತ್ರ ನಿಯಮ ಉಲ್ಲಂಘನೆ ಆಗಿದೆ ಎಂದು ವಿದ್ಯಾರ್ಥಿನಿಯ ಪೋಷಕರ ಬಳಿ ವಿವರಣೆ ಕೇಳಿದೆ. ಇಲ್ಲಿಂದಲೇ ವಿವಾದ ಶುರುವಾಗಿದ್ದು, ವಿದ್ಯಾರ್ಥಿನಿಯ ಪೋಷಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಹಿಜಾಬ್ ಧರಿಸಲು ಅನುಮತಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಮೂಲಗಳ ಪ್ರಕಾರ ವಿದ್ಯಾರ್ಥಿನಿಯ ತಂದೆ ಮತ್ತು ಇನ್ನೂ 6 ಮಂದಿ ಅಕ್ಟೋಬರ್ 10ರಂದು ಶಾಲೆ ಆವರಣಕ್ಕೆ ನುಗ್ಗಿ ಪ್ರತಿಭಟನೆ ನಡೆಸಿದ್ದಾರೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ ಶಾಲೆಯ ಪ್ರಾಂಶುಪಾಲೆ ಸಿಸ್ಟರ್ ಹೆಲಿನಾ ಆಲ್ಬಿ ಅವರು ಅಕ್ಟೋಬರ್ 13 ಮತ್ತು 14ರಂದು ಶಾಲೆಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಶಾಲೆ ಆವರಣದಲ್ಲಿ ಪರಿಸ್ಥಿತಿ ಹದಗೆಟ್ಟಿದ್ದರಿಂದ ಶಾಲಾ ಆಡಳಿತ ಮಂಡಳಿ ತುರ್ತು ರಕ್ಷಣೆಗಾಗಿ ಕೇರಳ ಹೈಕೋರ್ಟ್ ಮೆಟ್ಟಿಲೇರ್ತು. ಶಾಲೆ ನಾವು ಜಾತ್ಯತೀತ ಸಂಸ್ಥೆ ಮತ್ತು ಪ್ರವೇಶದ ವೇಳೆ ಎಲ್ಲರೂ ಸಮವಸ್ತ್ರ ನಿಯಮಕ್ಕೆ ಒಪ್ಪಿ ಸಹಿ ಹಾಕಿದ್ದಾರೆ ಅಂತ ವಾದಿಸಿತು. ಶಾಲೆಯ ಅರ್ಜಿಯ ತುರ್ತು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎನ್ ನಾಗರೇಶ್ ಅವರಿದ್ದ ಪೀಠ ಪ್ರತಿಭಟನಾಕಾರರ ನಡೆಯನ್ನ ಗಂಭೀರವಾಗಿ ಪರಿಗಣಿಸಿ ಸೇಂಟ್ ರೀಟಾ ಶಾಲೆಗೆ ತಕ್ಷಣವೇ ಪೊಲೀಸ್ ರಕ್ಷಣೆ ನೀಡುವಂತೆ ಮಹತ್ವದ ಆದೇಶ ನೀಡಿದೆ. ಮುಂದಿನ ವಿಚಾರಣೆಯನ್ನ ಕೋರ್ಟ್ ನವೆಂಬರ್ 10ಕ್ಕೆ ನಿಗದಿಪಡಿಸಿದೆ. ಆದರೆ ಈ ವಿವಾದಕ್ಕೆ ದಿಢೀರ್ ತಿರುವು ಸಿಕ್ಕಿದೆ. ಕೇರಳ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಕೇರಳದ ಶಿಕ್ಷಣ ಸಚಿವರಾದ ವಿ ಶಿವನ್ಕುಟ್ಟಿ ಅವರು ಮಧ್ಯ ಪ್ರವೇಶಿಸಿದ್ದಾರೆ. ವಿದ್ಯಾರ್ಥಿನಿಗೆ ಶಾಲೆಯಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡುವಂತೆ ಅವರು ಲ್ಯಾಟಿನ್ ಕ್ಯಾಥೋಲಿಕ್ ಚರ್ಚ್ ಅಧೀನದಲ್ಲಿನ ಶಾಲೆಗೆ ನಿರ್ದೇಶನ ನೀಡಿದ್ದಾರೆ. ವಿದ್ಯಾರ್ಥಿನಿಯ ಸಾಂವಿಧಾನಿಕ ಹಕ್ಕುಗಳನ್ನು ಉಲ್ಲಂಘಿಸಿ ಶಾಲೆಯಿಂದ ಗಂಭೀರ ಲೋಪವಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ಶಾಲಾ ಆಡಳಿತ ಹಿಜಾಬ್ನ ಬಣ್ಣ ಮತ್ತು ವಿನ್ಯಾಸವನ್ನ ನಿರ್ಧರಿಸಬಹುದು ಅಂತ ಸಚಿವರು ತಮ್ಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸಚಿವರ ಈ ಮಧ್ಯ ಪ್ರವೇಶ ಸದ್ಯಕ್ಕೆ ಈ ವಿವಾದಕ್ಕೆ ತೆರೆ ಎಳೆದಂತಾಗಿದೆ.